ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಮಿಡಿನ ಕೊಡೋಣ ಅಂತ ಬಂದಿದ್ದೀನಿ. ಏನಪ್ಪಾ ಅದು ಅಂತಂದ್ರೆ, ನಿಮ್ಮ ಕೈ ಕಾಲುಗಳು ಯಾರ್ಯಾರಿಗೆಲ್ಲ ತುಂಬಾ ಒಣಗಿದಂಗೆ ಕಾಣಿಸ್ತಾ ಇರುತ್ತೆ ಅಂತಂದ್ರೆ, ಡ್ರೈ ಇರುತ್ತೆ, ನಿಮ್ಮ ಕೈಗಳೆಲ್ಲ ತುಂಬಾ ಡ್ರೈ ಇರುತ್ತೆ, ಬಾಡಿ ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ. ಕೆಲವರಿಗೆ ನೋಡ್ಬೋದು ಈ ಕೈಗಳ ಭಾಗ ಈ ಭಾಗ ಮತ್ತೆ ಪಾದಗಳು ತುಂಬಾನೇ ಡ್ರೈ ಆಗಿರೋ ತರ ಕಾಣುತ್ತೆ. ಅಂದ್ರೆ ಅಲ್ಲಿ ಆ ಒಂದು ಏನು ಪ್ಲೇಸ್ ಅಲ್ಲಿ ಹೈಡ್ರೇಟಿಂಗ್ ಆಗಿರಲ್ಲ ನಿಮ್ದು. ಅಂದ್ರೆ ಸ್ಕಿನ್ ಎಲ್ಲ ಒಂದು ಡಲ್ ಆಗಿರೋ ತರ, ಮತ್ತೆ ಈ ತರ ಒಂದು ಸುಕ್ಕು ಬಂದಿರೋ ತರ, ಅಂದ್ರೆ ಫೈನ್ ಲೈನ್ಸ್ ಇಲ್ಲೆಲ್ಲ ಫೈನ್ ಲೈನ್ಸ್ ಕಾಣಿಸ್ತಾ ಇರುತ್ತೆ. ಈ ತರದವ್ರಿಗೆ ಒಂದು ಒಳ್ಳೆ ಮನೆಮದ್ದನ್ನ ಹೇಳ್ತೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ಡೈಲಿ ಕೈಗಳಿಗೆ ನೈಟ್ ನೀವು ಹಚ್ಕೋಬೇಕಾಗತ್ತೆ. ಈ ಒಂದು ಕ್ರೀಮ್ ಅನ್ನ ನಾನು ಮನೆಯಲ್ಲೇ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ಕ್ರೀಮ್ಗೆ ನೀವು ಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ ಕೂಡ ಸ್ವಲ್ಪ ಆಡ್ ಮಾಡಿ ಕೈಗಳಿಗೆಲ್ಲ ಹಚ್ಕೋಬಹುದು. ಸ್ವಲ್ಪ ಆಯಿಲಿ ಆಯಿಲಿ ಅಂತ ಅನ್ಸುತ್ತೆ. ಸೊ ಹೊರಗಡೆ ಹೋಗ್ಬೇಕಾದ್ರೆ ಲೈಟ್ ಆಗಿ ಕೈಗಳಿಗೆಲ್ಲ ಹಚ್ಕೊಂಡು ಹೊರಗಡೆ ಹೋಗ್ಬೋದು. ತುಂಬಾನೇ ಪ್ರೊಟೆಕ್ಟಿವ್ ಆಗಿರುತ್ತೆ. ಮತ್ತೆ ನಿಮ್ ಕೈ ಕಾಲುಗಳು ಕೂಡ ಹೈಡ್ರೇಟಿಂಗ್ ಆಗಿರುತ್ತೆ, ಮತ್ತೆ ಶೈನ್ ಕೂಡ ಬರುತ್ತೆ. ಅಂದ್ರೆ ತ್ವಚೆ ಒಂದು ಏನು ಹೆಲ್ದಿ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಆ ಒಂದು ವಿಡಿಯೋನ ಇವಾಗ ಹಾಕ್ತೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಅದನ್ನ ನೀವು ನೀಟಾಗಿ ಒಂದು ಒಳ್ಳೆ ಪೇಸ್ಟ್ ತರ ಮಾಡ್ಕೊಂಡು ನಿಮ್ಗೆ ಕೈಗಳಿಗೆ ಡೈಲಿ ನೈಟ್ ಮಲ್ಕೊಳ್ಬೇಕಾದ್ರೆ ಹಚ್ಕೊಳ್ಳಿ. ನೈಟ್ ಮಲ್ಗಬೇಕಾದ್ರೆ ಹಚ್ಕೊಳ್ಳಿ. ಯಾಕಂದ್ರೆ ಮಾರ್ನಿಂಗ್ ಅಂತಂದ್ರೆ ಬಟ್ಟೆ ಎಲ್ಲ ನಿಮ್ಗೆ ಏನಾಗುತ್ತೆ, ಆಯಿಲಿ ಎಲ್ಲ ಆಗ್ಬಿಡುತ್ತೆ. ಬೇಡ, ನೈಟ್ ಮಲ್ಗಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡಿ ನಿಮ್ಮ ಕೈ ಕಾಲುಗಳಿಗೆ. ನೀಟಾಗಿ ಆ ಒಂದು ಪೇಸ್ಟ್ ಇಂದ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೋಬಿಡಿ. ಹಾಗೇನೆ ಅದು ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಎಲ್ಲನೂ ಒಳ್ಳೆ ಒಳ್ಳೆ ಇಂಗ್ರೀಡಿಯೆಂಟ್ಸೇ ನಾನು ಹಾಕಿರ್ತೀನಿ. ಈ ಒಂದು ಕ್ರೀಮ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ವಿಟಮಿನ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ನೀವೇನು ಮಾಡಬೇಕು, 1/2 ಸ್ಪೂನ್ ಆಗೋಷ್ಟು ವ್ಯಾಸ್ಲಿನನ್ನು ಆ್ಯಡ್ ಮಾಡಿ. ವ್ಯಾಸ್ಲಿನ್ ಕೂಡ ತುಂಬಾ ಒಳ್ಳೆ ಮಾಯ್ಶ್ಚರ್ ಅಂತಲೇ ಹೇಳ್ಬೋದು ಸ್ಕಿನ್ಗೆ. ಜೊತೆಗೆ ನೀವೇನು ಮಾಡ್ತೀರಾ, ಗ್ಲಿಸರಿನ್ ಆಯಿಲ್ 1 ಸ್ಪೂನ್ ಆಗೋಷ್ಟು ಗ್ಲಿಸರಿನ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಕೋಕೋನಟ್ ಆಯಿಲ್, ಇದೆಲ್ಲನೂ ಸ್ಕಿನ್ಗೆ ಒಂದು ತ್ವಚೆ ನಮ್ಮ ಒಂದು ಸ್ಕಿನ್ನನ್ನು ಸಾಫ್ಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಹೈಡ್ರೇಟಿಂಗಲ್ಲಿ ಇರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಕೊಕೊನಟ್ ಆಯಿಲ್ ಆದಮೇಲೆ ನೀವೇನು ಮಾಡ್ತೀರಾ ಅಂತಂದರೆ, ಹನಿ ಇದು ಸ್ಕಿಪ್ ಮಾಡ್ಬೋದು, ಬೇಕಿದ್ರೆ ಇದನ್ನು ಹಾಕ್ಕೋಬೋದು. ಇದು ನ್ಯಾಚುರಲ್ ಬ್ಲೀಚ್ ಅಂತಲೇ ಹೇಳ್ಬೋದು ಸ್ಕಿನ್ಗೆ. ಹನಿ ಹಾಕ್ಕೋಬೋದು, ಇಲ್ಲಾಂತಂದರೆ ಬೇಡ ಅಂತಲೂ ಪರವಾಗಿಲ್ಲ. ಇಷ್ಟನ್ನು ನೀವೇನು ಮಾಡ್ತೀರೋ ಚೆನ್ನಾಗಿ ಒಂದು ಒಳ್ಳೆ ಪೇಸ್ಟ್ ಆಗೋ ಥರ ನೀಟಾಗಿ ಒಂದು ಕ್ರೀಮಿ ಟೈಪಲ್ಲಿ ಪೇಸ್ಟನ್ನು ಮಾಡ್ಕೊಳ್ಳಿ. ನೋಡಿ, ಈ ಒಂದು ಟೆಕ್ಸ್ಚರ್ ಬರುತ್ತೆ. ಇದನ್ನು ನೀವು ನೈಟು ಕೈ ಕಾಲುಗಳಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಮಸಾಜ್ ಮಾಡಿ ಮಾರ್ನಿಂಗ್ ಎದ್ದು ವಾಶ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಅಪ್ಲೈ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು 5 ಮಿನಿಟ್ ನಾನು ಮಸಾಜ್ ಮಾಡಿರೋದಷ್ಟೇ. ಎಷ್ಟು ಶೈನ್ ಇದೆ ನೋಡಿ ನನ್ನ ಕೈಗಳು. ನಂದು ಕೂಡ ಡ್ರೈ ಸ್ಕಿನ್ನೇನೆ. ಸೊ ಅದಕ್ಕೋಸ್ಕರ ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಂಡಿರುವಂತಹ ಕ್ರೀಮ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಶೈನ್ ಕಾಣ್ತಾ ಇದೆ ನಿಮಗೆ. ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ಫಿಲ್ಟರ್ ಇಲ್ಲ, ಏನೂ ಇಲ್ಲ. ನ್ಯಾಚುರಲ್ ಆಗಿ ನಿಮ್ಮ ಮುಂದೆನೇ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಕೈ ಕಾಲುಗಳು ಕೂಡ ನೀಟಾಗಿ ಹೆಲ್ದಿಯಾಗಿ ಕಾಣುತ್ತೆ. ಈ ಪೋರ್ಷನ್ ಯಾರ್ಯಾರಿಗೆ ಆಗುತ್ತಂತಂದ್ರೆ, ಡ್ರೈ ಸ್ಕಿನ್ ಇರೋರಿಗೆ ಅಂತ ತುಂಬಾ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನೀರು ಚೆನ್ನಾಗಿ ಯಾರು ಕುಡಿಯಲ್ವೋ ಅವ್ರಿಗೆ ಒಂದು ಫೈನ್ ಲೈನ್ಸ್ ತರ, ಮತ್ತೆ ಕೈಗಳು ನೋಡಿದ ತಕ್ಷಣ ಏಜ್ ಆಗಿರೋ ತರ ಕಾಣ್ತಾ ಇರುತ್ತೆ. ಮುಖ ಎಲ್ಲ ಚೆನ್ನಾಗಿರುತ್ತೆ, ಕೈಗಳೆಲ್ಲ ಒಣಗೋದಂಗಿರುತ್ತೆ. ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಕ್ರೀಮ್ ಅಂತಾನೆ ಹೇಳ್ಬೋದು. ಇದನ್ನ ಯೂಸ್ ಮಾಡಿ ಡೈಲಿ. ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ, ಮತ್ತೆ ಹೆಚ್ಚಿನ ಬ್ಯೂಟಿ ಮತ್ತೆ ಸ್ಕಿನ್ ಕೇರ್ ಕಂಟೆಂಟ್ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.